ಸಕಾರಾತ್ಮಕ ಗುಣಗಳನ್ನು ನಾವು ಬೆಳೆಸಬೇಕು. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಮಾಡಬೇಕಾದ್ರೆ, ವ್ಯಕ್ತಿತ್ವವನ್ನು ಗಳಿಸಬೇಕಾದ್ರೆ, ವ್ಯಕ್ತಿತ್ವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ವೈಶಿಷ್ಟ್ಯ ಗುಣಗಳನ್ನು ಹೊಂದಿರುತ್ತದೆ. ಆ ಕಾರಣಕ್ಕಾಗಿ ಆತನಲ್ಲಿರುವ ಕೆಲವೊಂದಿಷ್ಟು ಲಕ್ಷಣಗಳು ಇರ್ತವೆ. ಆ ಲಕ್ಷಣಗಳೇ ವ್ಯಕ್ತಿತ್ವ ರೂಪಿಸುವಂಥದ್ದು. ವಿಶೇಷವಾದಂಥ ಲಕ್ಷಣಗಳಿರ್ತವೆ. ಪ್ರತಿಯೊಬ್ಬರಲ್ಲಿಯೂ ಹುದುಗಿರುತ್ತದೆ ಆ ಒಂದು ಪ್ರತಿಭೆ. ಎಜುಕೇಷನ್ ಬೇರೆ, ಎಜುಕೇರ್ ಬೇರೆ. ಎಜುಕೇಷನ್ ಅಂದ್ರೆ ನಾವು ಏನು ಕಲಿತಾ ಇರ್ತೇವೆ ಇವೆಲ್ಲ ಇನ್ಫಾರ್ಮೇಶನ್ ಸ್ಟ್ರಕ್ಚರ್ಸ್. ನಮಗೆ ಮಾಹಿತಿಯನ್ನು ಕೊಡ್ತದೆ, ನಮಗೆ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಡ್ತದೆ, ಬದುಕಿಗೆ ಒಂದು ಆಧಾರ ಆಗಿರ್ತದೆ. ಇಟ್ ಇಸ್ ಕಾಲ್ಡ್ ಎಜುಕೇಷನ್. ಎಜುಕೇರ್ ಅಂದ್ರೆ ನಮ್ಮಲ್ಲಿರುವ ಒಂದು ಪ್ರತಿಭೆಗಳು ಹುದುಗಿರ್ತವೆ. ಆ ಪ್ರತಿಭೆಯನ್ನು ಗುರುತಿಸಿ ಹೊರಗೆ ಹಾಕಿ ಕಠಿಣ ಶ್ರಮದಿಂದ ನಾವು ಆ ಕಾರ್ಯಗಳನ್ನು ಮಾಡಿದರೆ ನಮ್ಮಲ್ಲಿ ವೈಶಿಷ್ಟ್ಯವಾದ ಲಕ್ಷಣಗಳನ್ನು ನಾವು ಕಂಡುಹಿಡಿಬಹುದು. ಅಂತಹ ಕೆಲಸ ಇವತ್ತು ವಿದ್ಯಾರ್ಥಿಗಳು ನೀವು ಮಾಡಬೇಕಂತ. ಎಜುಕೇರ್ ಆ್ಯಂಡ್ ಎಜುಕೇಷನ್ ಅಂತ ಇವೆಲ್ಲ ಈಗಿನ ಎಜುಕೇಷನ್ ಲೌಕಿಕ ವಿಷಯಗಳೇನದೋ ಎಜುಕೇಷನ್ ಒಳಗೆ ಬರ್ತದೆ. ಎಜುಕೇರ್ ಅಂದರೆ ನಮ್ಮಲ್ಲಿ ಒಳಗಿರುವ ಸುಪ್ತ ಪ್ರತಿಭೆ ಹೊರಗೆ ಹಾಕಬೇಕು, ಅದನ್ನು ನಾವು ಗುರುತಿಸಬೇಕು, ಅದಕ್ಕೆ ಕಠಿಣ ಶ್ರಮವನ್ನು ಹಾಕಬೇಕು. ಅಂದ ಮಾತ್ರ ನಾವು ಅದನ್ನು ಒಂದು ವೈಶಿಷ್ಟ್ಯಪೂರ್ಣವಾದ ಲಕ್ಷಣಗಳನ್ನು ನಾವು ಹೊರಗೆ ಹಾಕಿದರೆ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನು ಹಾಕ್ತೇವೆ. ಈಗ ವ್ಯಕ್ತಿಗಳು ತನ್ನ ಕುಟುಂಬ ತನಗಾಗಿ ಬದುಕುವುದಲ್ಲ, ಪರರಿಗಾಗಿ, ಸಮಾಜಕ್ಕಾಗಿ, ನಾಡಿಗಾಗಿ ನಾವು ಏನು ಕೆಲಸವನ್ನು ಮಾಡ್ತೇವೆ ಆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಪಶು ಪಕ್ಷಿಗಳಿಗೆ ಈ ವ್ಯಕ್ತಿತ್ವ ಇರೋದಿಲ್ಲ. ಅದಕ್ಕೆ ಯಾಕಂದ್ರೆ ಅಲ್ಲಿ ಸಂಬಂಧಗಳು ಇರೋದಿಲ್ಲ. ಪಶು ಪಕ್ಷಿಗಳಿಗೆ ಸಂಬಂಧ ಇಲ್ಲ. ನಮ್ಮಲ್ಲಿ ಅಣ್ಣ ತಮ್ಮ ಸಹೋದರ ಸಹೋದರಿ ಬಂಧು ಬಳಗ ಅನ್ನೋ ಒಂದು ಸಂಬಂಧ ನಾವು ಕಲ್ಪಿಸ್ಕೊಂಡಿರ್ತೀವಿ ಮನುಷ್ಯನಾದ. ಇಲ್ಲೇ ನಾವು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಂಗೆ ಪಶು ಪಕ್ಷಿಗಳಿಗೆ ವ್ಯಕ್ತಿತ್ವ ವಿಕಾಸ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಅದಕ್ಕಾಗಿ ಬಸವಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ, ಕಲ್ಲೊಳಗೆ ಹೊನ್ನುಂಟು, ಮಣ್ಣೊಳಗೆ ಮರದೊಳಗೆ ಅಗ್ನಿ ಉಂಟು, ಹೀಗೆ ಹಾಲಿನಲ್ಲಿ ತುಪ್ಪ ಉಂಟು, ಆಂತರ್ಯದಲ್ಲಿ ಶಿವಲೀನ ಉಂಟು. ಶಿವಲೀನ ಅಂತಂದ್ರೆ ಭಗವಂತ. ಹೀಗೆ ಈ ಒಂದು